ರಾಜ್ಯದೆಲ್ಲೆಡೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಿವೆ. ಈ ವರ್ಷ ಬಿಸಿಲಿನ ಬೇಗೆ ಹೆಚ್ಚಿದ್ದ ಕಾರಣ ಎಲ್ಲರೂ ಮಳೆಗಾಗಿ ಕಾಯುತ್ತಿದ್ದರು. ಇದೀಗ ವರುಣರಾಯನ ಆಗಮನವಾಗ್ತಾ ಇದ್ದು ಮಳೆಯೊಂದಿಗೆ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚುತ್ತಿವೆ. ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ಜ್ವರವನ್ನ ಖಂಡಿತ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಅದಕ್ಕಾಗಿ ಈ ಮುಂಜಾಗ್ರತಾ ಕ್ರಮಗಳನ್ನ ತಪ್ಪದೇ ಪಾಲಿಸಿ. ಮಳೆರಾಯನ ಆಗಮನದಿಂದ ಮನಸ್ಸು ಖುಷಿಯಿಂದ ಕುಣಿದಾಡೋದು ಸಹಜ. ಆದ್ರೆ ವರುಣನ ಬರುವಿಕೆಯೊಂದಿಗೆ ಸೊಳ್ಳೆಗಳು ಜೊತೆಯಾಗಿಯೇ ಬರ್ತವೆ. ಮಳೆಗಾಲದಲ್ಲಿ ಸೊಳ್ಳೆಗಳಿಂದ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಸೇರಿದಂತೆ ಹಲವು ರೋಗಗಳು ಹರಡುತ್ತವೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣಗಳು ಏರಿಕೆಯಾಗ್ತಿವೆ. ಡೆಂಗ್ಯೂ ಕಾಯಿಲೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಆರೋಗ್ಯಕ್ಕೆ ಮಾತ್ರವಲ್ಲ, ಜೀವಕ್ಕೂ ಕೂಡ ಕುತ್ತು ತರಬಹುದು. ಹಾಗಾಗಿ ಈ ಕುರಿತು ಮುನ್ನೆಚ್ಚರಿಕೆ ವಹಿಸುವುದು ಬಹಳ ಅವಶ್ಯಕ. ಡೆಂಗ್ಯೂ ಹರಡೋ ಹೇಗೆ, ಇದರ ರೋಗ ಲಕ್ಷಣಗಳೇನು, ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಡೆಂಗ್ಯೂ ಕಾಯಿಲೆ ಎಲ್ಲೆಡೆ ಹೆಚ್ಚಾಗ್ತಿದೆ. ಈ ಡೆಂಗ್ಯೂ ಮಕ್ಕಳಿಗೆ, ಗರ್ಭಿಣಿಯರಿಗೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಬಂದ್ರೆ ತುಂಬಾನೇ ಅಪಾಯಕಾರಿ. ಅದರಿಂದ ಡೆಂಗ್ಯೂ ಕಾಯಿಲೆ ಬಗ್ಗೆ ಜಾಗ್ರತೆ ಇರೋದು ಅಗತ್ಯ. ಮೇ, ಜೂನ್ ನಲ್ಲಿ ಹೆಚ್ಚಾಗಿ ಕಂಡುಬರುವ ಡೆಂಗ್ಯೂ ಸಮಸ್ಯೆ ಡೆಂಗ್ಯೂ ಸೊಳ್ಳೆ ಕಡಿತದಿಂದ ಬರುತ್ತೆ. ಏಡಿಸ್ ಎಂಬ ಸೊಳ್ಳೆ ಕಚ್ಚಿದಾಗ ಈ ಡೆಂಗ್ಯೂ ಮನುಷ್ಯರಿಗೆ ಹರಡುತ್ತೆ. ಈ ಮೇ, ಜೂನ್ ತಿಂಗಳು ಸೊಳ್ಳೆಗಳಿಗೆ ಮೊಟ್ಟೆ ಹಾಕಿ ಮರಿ ಮಾಡಲು ಸೂಕ್ತ ಸಮಯ. ಈ ಸೊಳ್ಳೆಗಳು ಹೆಚ್ಚಾದಾಗ ಡೆಂಗ್ಯೂ ಕಾಯಿಲೆ ಕೂಡ ಹೆಚ್ಚಾಗುತ್ತೆ. ಏಡಿಸ್ ಈಜಿಪ್ಟಿ ಎಂಬ ಸೊಳ್ಳೆಯಿಂದ ಡೆಂಗ್ಯೂ ಹರಡುತ್ತದೆ. ಸೊಳ್ಳೆಗಳು ಹೆಚ್ಚಿರುವ ಪ್ರದೇಶದಲ್ಲಿ ಡೆಂಗ್ಯೂ ವೇಗವಾಗಿ ಹರಡುತ್ತದೆ. ಮನೆಯ ಬಳಿ ಕೊಳಚೆ ನೀರಿದ್ದರೆ ಆ ನೀರಿನಲ್ಲಿ ಸೊಳ್ಳೆಗಳು ಹೆಚ್ಚು ಉತ್ಪತ್ತಿಯಾಗ್ತವೆ. ಮಲೇರಿಯಾ ಹರಡುವ ಸೊಳ್ಳೆಗಳು ರಾತ್ರಿ ವೇಳೆ ಕಚ್ಚಿದ್ರೆ, ಡೆಂಗ್ಯೂ ಹರಡುವ ಸೊಳ್ಳೆಗಳು ಹಗಲಿನ ವೇಳೆ ಕಚ್ಚುತ್ತವೆ. ಈ ಜ್ವರವು ಮನುಷ್ಯರಿಗೆ ಕೀಲು ಹಾಗೂ ಮೂಳೆಗಳ ನೋವಿಗೆ ಕಾರಣವಾಗುತ್ತೆ. ಹಾಗಾಗಿ ಇದನ್ನ ಮೂಳೆ ಜ್ವರ ಅಂತಲೂ ಕರೀತಾರೆ. ಡೆಂಗ್ಯೂ ಜ್ವರದ ವೈರಸ್ ಸೊಳ್ಳೆ ಮನುಷ್ಯನಿಗೆ ಕಚ್ಚಿದ ನಂತರ 2 ಅಥವಾ 7 ದಿನಗಳವರೆಗೆ ರಕ್ತದಲ್ಲಿ ಸೋಂಕು ಹರಡಲು ಕಾರಣವಾಗುತ್ತೆ. ಕಚ್ಚಿದ 4 ರಿಂದ 5 ದಿನಗಳ ನಂತರ ಡೆಂಗ್ಯೂ ಜ್ವರದ ಆರಂಭಿಕ ಲಕ್ಷಣಗಳು ಕಾಣಿಸಿಕೊಂಡಾಗ ಈಗಾಗಲೇ ಅನಾರೋಗ್ಯಕ್ಕೆ ಒಳಗಾದ ವ್ಯಕ್ತಿಯಿಂದ ಅದು ಇತರರಿಗೂ ಹರಡಬಹುದು. ಡೆಂಗ್ಯೂ ಜ್ವರದಿಂದ ವ್ಯಕ್ತಿ ಚೇತರಿಸಿಕೊಂಡರೂ ಆ ವ್ಯಕ್ತಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಬಹುದು. ಡೆಂಗ್ಯೂ ಸೋಂಕು ಇರುವ ಸೊಳ್ಳೆ ಕಚ್ಚಿದಾಗ ರೋಗದ ಲಕ್ಷಣಗಳು 3 ರಿಂದ 14 ದಿನದೊಳಗೆ ಕಂಡುಬರುತ್ತೆ. ಡೆಂಗ್ಯೂ ಸೋಂಕು ತಗುಲಿದಾಗ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ, ಬೇಧಿ, ಮೈ ಮೇಲೆ ಗುಳ್ಳೆಗಳು ಏಳುವುದು, ಮೈಕೈ ನೋವು, ಸುಸ್ತು ಈ ಬಗೆಯ ಲಕ್ಷಣಗಳು ಕಂಡುಬರ್ತವೆ. ಡೆಂಗ್ಯೂ ಜ್ವರ ಬಂದ 4-5 ದಿನಗಳ ನಂತರ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಲು ಆರಂಭವಾಗ್ತವೆ. ಸೋಂಕಿನ ತೀವ್ರತೆಯ ಆಧಾರದ ಮೇಲೆ ಈ ಲಕ್ಷಣಗಳು ಸುಮಾರು 10 ರಿಂದ 15 ದಿನಗಳವರೆಗೆ ಇರುತ್ತೆ. ಅಂದಹಾಗೆ ಕೆಲವು ಬಗೆಯ ಲಕ್ಷಣಗಳು ಕಂಡು ಬಂದ್ರೆ ಡೆಂಗ್ಯೂ ಗಂಭೀರವಾಗಿದೆ ಅಂತ ಸೂಚಿಸಬಹುದು. ಅದರಲ್ಲೂ ವಾಕರಿಕೆ, ದೇಹದ ಉಷ್ಣಾಂಶದಲ್ಲಿ ಹಠಾತ್ ಏರಿಕೆಯಾಗೋದು, ಕಣ್ಣುಗಳ ಹಿಂದೆ ನೋವು ಉಂಟಾಗೋದು, ತೀವ್ರ ತಲೆನೋವು, ಕೀಲು ಮತ್ತು ಸ್ನಾಯು ನೋವು, ತೀವ್ರ ಆಯಾಸ, ವಿಪರೀತ ಸುಸ್ತು, ವಾಂತಿ, ತೀವ್ರ ಕಿಬ್ಬೊಟ್ಟೆ ನೋವು, ವಿಪರೀತ ವಾಂತಿ, ರಕ್ತ ಕಲೆ ಕೂಡ ಕಂಡುಬರುವುದು, ತೀವ್ರ ಉಸಿರಾಟ, ವಸಡುಗಳು ಸಡಿಲವಾಗಿ ರಕ್ತಸ್ರಾವವಾಗುವುದು, ತುಂಬಾನೇ ಬಾಯಾರಿಕೆಯಾಗುವುದು, ಮೆದುಳಿನಲ್ಲಿ ಊತ ಈ ರೀತಿಯ ಲಕ್ಷಣಗಳು ಕಂಡುಬಂದ್ರೆ ಖಂಡಿತವಾಗಿಯೂ ಎಚ್ಚರಿಕೆ ವಹಿಸಿ. ಈ ರೋಗ ಲಕ್ಷಣಗಳಲ್ಲಿ ಯಾವುದಾದ್ರೂ ಒಂದು ಕಾಣಿಸಿದ್ರೂ ನಿರ್ಲಕ್ಷ್ಯ ಮಾಡಬಾರದು. ಕೂಡಲೇ ತಜ್ಞ ವೈದ್ಯರ ಬಳಿ ಸಲಹೆ ಪಡಿಬೇಕು. ಡೆಂಗ್ಯೂ ರೋಗವು ಪ್ರಾಣಕ್ಕೆ ಸಂಚಕಾರ ತರುವ ಸಾಧ್ಯತೆ ಇರೋ ಕಾರಣ ಈ ಬಗ್ಗೆ ಎಚ್ಚರ ವಹಿಸಬೇಕಾದದ್ದು ಅವಶ್ಯಕ. ಡೆಂಗ್ಯೂ ರೋಗ ಬಾರದಂತೆ ತಡೆಯಲು ಈ ಕ್ರಮಗಳನ್ನು ಪಾಲಿಸಿ. ಡೆಂಗ್ಯೂ ಸೊಳ್ಳೆ ಕಡಿತದಿಂದ ಬರುತ್ತೆ. ಹಾಗಾಗಿ ಸೊಳ್ಳೆಗಳ ನಿರ್ಮೂಲನೆ ಮಾಡಿದ್ರೆ ಡೆಂಗ್ಯೂ ಉಂಟಾಗುವುದನ್ನು ತಡೆಗಟ್ಟಬಹುದು. ಸೊಳ್ಳೆ ಕಚ್ಚದಂತೆ ಸಂಪೂರ್ಣ ಮೈಮುಚ್ಚುವ ಬಟ್ಟೆಗಳನ್ನು ಧರಿಸಬೇಕು. ಮಕ್ಕಳಿಗೂ ಅಷ್ಟೇ ತುಂಬು ತೋಳಿನ ಬಟ್ಟೆ ಧರಿಸಿಕೊಡಿ. ಹಾಗೆ ಮಕ್ಕಳಿಗೆ ಸೊಳ್ಳೆ ಕಚ್ಚದಂತೆ ಸ್ಪ್ರೇ ಅಥವಾ ಕ್ರೀಮ್ ಬಳಸಿ. ಮನೆಯ ಕಿಟಕಿಗಳಿಗೆ ಸೊಳ್ಳೆ ಒಳಬರದಂತೆ ನೆಟ್ ಹಾಕಿಸಿ. ಸೊಳ್ಳೆ ಬತ್ತಿ ಹಚ್ಚಿಡಿ. ಮಕ್ಕಳನ್ನ ಸೊಳ್ಳೆ ಪರದೆ ಒಳಗಡೆ ಮಲಗಿಸಿ. ಗರ್ಭಿಣಿಯರು ಕೂಡ ತುಂಬಾನೇ ಜಾಗ್ರತೆ ವಹಿಸಿ. ಡೆಂಗ್ಯೂವಿನಿಂದ ಮುಂಜಾಗ್ರತೆ ವಹಿಸಲು ಮೊದಲು ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಯಬೇಕು. ಮನೆಯ ವಾತಾವರಣವನ್ನ ಚೆನ್ನಾಗಿ ಇರಿಸಿಕೊಳ್ಬೇಕು. ಮನೆಯ ಸುತ್ತಮುತ್ತ ಕೊಳಚೆ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು. ನಿಂತ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡುತ್ತವೆ. ಹೂವಿನ ಕುಂಡಗಳು, ಪಾಟ್ಗಳು, ಟೈರ್ಗಳು, ಒಡೆದ ಪಾತ್ರೆ ಮುಂತಾದವುಗಳಲ್ಲಿ ನೀರು ತುಂಬಿ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ನೆರವಾಗುತ್ತೆ. ಮೊದಲು ಅವುಗಳನ್ನ ಸ್ವಚ್ಛ ಮಾಡಬೇಕು. ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು. ಇನ್ನು ಚರಂಡಿಗಳನ್ನ ಆಗಾಗ ಸ್ವಚ್ಛ ಮಾಡಿ. ಮನೆಯ ಎದುರು ನೀರು ಹರಿಯುವ ತೋಡು, ಚರಂಡಿಗಳಿದ್ದರೆ ಮಳೆಗಾಲದಲ್ಲಿ ಅದನ್ನ ಆಗಾಗ ಸ್ವಚ್ಛ ಮಾಡಬೇಕು. ಅಲ್ಲಿಯೂ ನೀರು ಬ್ಲಾಕ್ ಆಗದಂತೆ ನೋಡಿಕೊಳ್ಬೇಕು.
ಸೊಳ್ಳೆಗಳು ಮನೆಯೊಳಗೆ ಬಾರದಂತೆ ತಡೆಯಲು ಸೊಳ್ಳೆ ಬತ್ತಿಗಳನ್ನು ಹಚ್ಚಬಹುದು. ಸೊಳ್ಳೆಯ ನಿವಾರಕ ಕ್ರೀಮ್ಗಳು ಲಭ್ಯವಿದ್ದು ಅದನ್ನ ಕೈಕಾಲುಗಳಿಗೆ ಹಚ್ಚಿಕೊಳ್ಳಬಹುದು. ಉದ್ದ ತೋಳಿನ ಅಂಗಿ ಪ್ಯಾಂಟ್ ಧರಿಸಬಹುದು. ಸಂಜೆ ಹೊತ್ತು ಹೊರಗಡೆ ಸುತ್ತಾಡೋದಕ್ಕೆ ಕಡಿವಾಣ ಹಾಕಿ, ಇದರಿಂದಲೂ ಸೊಳ್ಳೆ ಕಡಿಯುವ ಸಾಧ್ಯತೆ ಹೆಚ್ಚು. ಸಂಜೆ ಹೊತ್ತು ಮನೆಯ ಕಿಟಕಿ ಬಾಗಿಲುಗಳನ್ನ ತೆರೆದಿಡಬೇಡಿ. ಇನ್ನು ಡೆಂಗ್ಯೂ ಕಾಯಿಲೆ ಗುಣಪಡಿಸಲು ಪ್ರತ್ಯೇಕ ಚಿಕಿತ್ಸೆ ಇಲ್ಲ. ರೋಗ ಲಕ್ಷಣಗಳನ್ನ ನೋಡಿ ಚಿಕಿತ್ಸೆ ನೀಡಲಾಗುತ್ತೆ. ಜ್ವರ ಬಂದು 5 ದಿನಗಳಾದ್ರೂ ಜ್ವರ ಕಡಿಮೆಯಾಗದಿದ್ರೆ ಡೆಂಗ್ಯೂ ಪರೀಕ್ಷೆ ಮಾಡಿಸಿ. ಇನ್ನು ಡೆಂಗ್ಯೂ ಜ್ವರವಿದ್ದಾಗ ಈ ಜ್ವರದಿಂದ ಚೇತರಿಸಿಕೊಳ್ಳಲು ಸಹಕಾರಿಯಾಗುವ ಕೆಲವು ಆಹಾರಗಳ ಬಗ್ಗೆ ನೋಡೋದಾದ್ರೆ, ಡೆಂಗ್ಯೂ ಜ್ವರ ಬಂದಾಗ ನೀವು ಪರಂಗಿ ಗಿಡದ ಕುಡಿ ಎಲೆಯಿಂದ ರಸ ತೆಗೆದು ಅರ್ಧ ಚಮಚ ಸೇವಿಸಿದ್ರೆ ಸಾಕು. ಇದರಿಂದ ಪ್ಲೇಟ್ಲೆಟ್ ಕಡಿಮೆಯಾಗುವುದನ್ನ ತಡೆಗಟ್ಟಬಹುದು. ಇದನ್ನ ನೀವು ವೈದ್ಯರ ಸಲಹೆ ಪಡೆದು ಸೇವಿಸಿ. ಅರ್ಧ ಚಮಚ ಪಪಾಯಿ ಎಲೆ ರಸವನ್ನ 3 ಹೊತ್ತು ಸೇವಿಸಿ. ಹೆಚ್ಚು ಸೇವಿಸಬೇಡಿ, ಬೇಧಿಯಾಗಬಹುದು. ನೀರು ಹೆಚ್ಚಾಗಿ ಸೇವಿಸಬೇಕು. ಡೆಂಗ್ಯೂ ರೋಗಿಗಳು ನೀರನ್ನ ಹೆಚ್ಚು ಸೇವಿಸಬೇಕು. ಇಲ್ಲದಿದ್ರೆ ನಿರ್ಜಲೀಕರಣ ಉಂಟಾಗಿ ಮತ್ತಷ್ಟು ಸುಸ್ತು ಹೆಚ್ಚಾಗುತ್ತೆ. ಇನ್ನು ಕಿವಿ ಹಣ್ಣು, ವಿಟಮಿನ್ ಸಿ ಇರುವ ಹಣ್ಣುಗಳು, ಪಪಾಯಿ ಈ ಬಗೆಯ ಆಹಾರ ಸೇವಿಸಿ. ಗಂಜಿ ಸೇವಿಸಿ. ಕೆಂಪಕ್ಕಿಯಿಂದ ಮಾಡಿದ ಗಂಜಿ ಆದ್ರೆ ಇನ್ನೂ ಒಳ್ಳೆಯದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.